ಲಲಿತಾ ಕುಡಿಯಾಕ ನೀರು ಬೇಕನ್ನ ನಿನಗೆ? ಹ್ಞೂನ್ಲೇ, ನೀರು ಅಡಿಕೆ ಆಗ್ಬಿಟ್ಟೈತಿ. ತಡಿ ಹಂಗಾರ. ಕವಿತಾ, ಏ ಕವಿತಾ. ಸವಿತಾ ಇರು, ನಾನು ಜ್ಯೂಸ್ ಮಾಡಾಕೊಂತೀನಿ. ಜ್ಯೂಸ್ ಮಾಡಂತೆ ಅಂತ ಮೊದಲು ಬಾಯಿಲಿ ಲಗುನ. ಅಲ್ಲ, ಒಂದು ನಿಮಿಷ ಇರು, ಮಾಡ್ಕೊಂಡು ತೊಗೊಂಡೆ ಬಂದ್ಬಿಡ್ತೀನಿ. ಯವ್ವ ತಾಯಿ, ನೀ ಜ್ಯೂಸ್ ಆಮೇಲೆ ಮಾಡಂತೆ ಅಂತ ಮೊದಲು ಬಾಯಿಲಿ. ಏನು ಸವಿತಾ, ಜ್ಯೂಸ್ ಮಾಡಾಕೊಂತೀನಿ ರೀ. ಜ್ಯೂಸ್ ಆಮೇಲೆ ಮಾಡಂತೆ ಅಂತ ಮೊದಲು ಹೋಗಿ ನೀರು ತಂಬ ಹೋಗು. ನೀರು ಕುಡಿಯಾಗ ನೀರು ಅಡಿಕೆ ಆಗ್ಬಿಟ್ಟೈತಿ ಇಬ್ರಿಗೂ ಭಾಳ. ನೀರನ್ನು ನಾನ ತಂದು ಕೊಡ್ಬೇಕನ್ನ. ಅಲ್ಲ ಸವಿತಾ, 2 ಹೆಜ್ಜೆ ಮುಂದಕ್ಕೆ ಬಂದ್ರೆ ನೀರು ಸಿಗುತ್ತಿಲ್ಲ. ನಾ ಜ್ಯೂಸ್ ಮಾಡಾಕೊಂತೀನಿ, ನನಗ ಕರಿತೀಯಲ್ಲ. ಇವಾಗೇನು ನನಗೆ ನೀರು ಬೇಕಾಗೈತಿ, ನಾನ ತಗೋಬೇಕಾ? ಸರಿ ಬಿಡು, ನಾ ತಗೋತೀನಿ. ನಾಳಿದ್ದು ಅಯ್ಯೋ ಬೇಡ ಬೇಡ ಸವಿತಾ, ಬೇಡ. ನೀ ಅಲ್ಲೇ ಕೂತ್ಕೊಂಡಿರು. ನಿನಗೆ ನೀರು ಹೌದಿಲ್ಲ, ನಾನ ತಗೊಂಬರ್ತೀನಿ. ಸವಿತಾ ತಗೋ, ಲಲಿತಾ ತಗೋ ನೀರನ್ನು. ಅಲ್ಲೇ ಇಡು, ತಗೋತೀವಿ. ಇಷ್ಟು ಸೊಕ್ಕು ನನಗೆ. ಹೋಗು, ಲಘುವನ್ನ ಜ್ಯೂಸ್ ಮಾಡ್ಕೊಂಬ ಹೋಗು. ಯಪ್ಪ ಯಪ್ಪ, ಹೊರಗಡೆ ನಮ್ನಿ ಬಿಸಿಲೈತಪ್ಪ ಯಪ್ಪ. ಯಾಕ್ರಿ ಮರ, ಏನಾಯ್ತು? ಎಲ್ಲೋ ಹೋಗ್ತೀನಿ ಅಂತ ಅಂದಿದ್ರಿ, ಬಂದ್ರಲ್ಲ ಯಾಕೋ ಲಘುನ? ಯವ್ವ, ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಕಂತ ಅನ್ಕೊಂಡೆ. ಬಿಸಿಲು ಒಂದು ನಮ್ನಿ ಸುರಿಯಾಕ ಕುಂತು ಬಿಡ್ತಾ. ಹಾಗಾಗಿ ಬ್ಯಾಡ್ ಬಿಡತ್ತಾಗ ಸಂಜೆ ಮೇಲೆ ಹೋದ್ರಾತು, ಇಳಿವತ್ತಾಗುತ್ತಲ್ಲ, ಬಿಸಿಲು ಇರಂಗಿಲ್ಲ, ತಂಪಿರ್ತೈತಿ, ಅಡ್ಡಾಡ್ಕೊಂತ ಹೋಗಿ ಬರ್ಬೋದು ಅಂತಂದು ಇಲ್ಲೇ ಅರ್ಧ ದಾರಿಗೆ ವಾಪಸ್ ಬಂದೆವ. ಯವ್ವ, ನಮ್ನಿ ಬಿಸಿಲು ಏನ್ತನ ಯಪ್ಪ ಯಪ್ಪ ಯಪ್ಪ, ಸಾಕಾಗುತ್ತಪ್ಪ ಯಪ್ಪ. ತೋರೆ ಮರ, ಇಲ್ಲೇ ನೀರದ ತಗೋರಿ, ಕುಡೀರಿ. ಕೊಡವ ಯವ್ವ, ಪುಣ್ಯ ಬರ್ತೈತಿ. ಹುಷಪ್ಪ ಯಪ್ಪ, ಈಗ ಸಮಾಧಾನ ಆತು ನೋಡಿ ನನಗಂತೂ. ಸವಿತಾ, ಜ್ಯೂಸ್ ತಗೋ. ಅಮ್ಮರ, ನಿಮಗೂ ಜ್ಯೂಸ್ ಬೇಕನ್ರಿ? ಐತಿ ಇನ್ನೊಂದು ಸ್ವಲ್ಪ. ಅಮ್ಮರ, ಇದೇ ಜ್ಯೂಸ್ ತಗೋರಿ, ಕುಡೀರಿ ನೀವು. ಒಳ್ಳೆ ವಯವ್ವ, ನಂಗೆ ಈ ಜ್ಯೂಸ್ ಗೀಸ್ ಎಲ್ಲ ಬಗೆಹರಿಯಂಗಿಲ್ಲ ವಯವ್ವ. ಈಗಲೇ ಬಿಸಿಲಾಗ ಬಂದು ಸಾಕಾಗಿ ಹೋಗೈತಿ ನನಗೆ. ಅಮ್ಮರ, ಬಿಸಿಲಿಗೆ ಹೋಗಿ ಬಂದಮೇಲೆ ಜ್ಯೂಸ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಅಮ್ಮರ, ಕುಡೀರಿ ಜ್ಯೂಸ್. ಒಳ್ಳೆ ವಯವ್ವ, ನನಗೆ ಈ ಜ್ಯೂಸ್ ಗೀಸ್ ಬಗೆಹರಿಯಂಗಿಲ್ಲ. ನಂಗೋಗಿ ಖಡಕ್ ನತ್ತಂಗೆ ಚಾ ಮಾಡ್ಕೊಂಬಂದ್ಬಿಡು. ಚಾ ಕುಡಿದೆ ಅಂದ್ರೆ ಎಲ್ಲ ಆರಾಮಾಗ್ಬಿಡ್ತೈತಿ ನನಗೆ. ಹೋಗವ, ಚಲೋ ನತ್ತಂಗೆ ಮಾಡ್ಕೊಂಬ. ಮುಂಜಾನೆ ಮಾಡಿದ್ದಿ ನೋಡು, ಚಾಕ ಸಕ್ರಿನ ಇಲ್ಲಾಗಿತ್ತು. ಏನು ಹಾಲು ಕುದಿಸ್ಕೊಂಬಂದಂಗೆ ಆಗಿತ್ತು. ಒಂದು ಸಕ್ರೆ ಇಲ್ಲಾಗಿತ್ತು, ಒಂದು ಚಾಪುಡಿ ಇಲ್ಲಾಗಿತ್ತು ಅದ್ರಾಗ. ಹಂಗೆ ಮಾಡಿದ್ದಿ. ಅದಕ್ಕೆ ಚಲೋ ನತ್ತಂಗೆ ಹಾಲು ಹಾಕಿ, ಅದಕ್ಕೆ ಚಾಪುಡಿ ಹಾಕಿ, ಸಕ್ರೆ ಹಾಕಿ ಕತ್ತ ಕುದಿಸು. ಚಾ ಕಲರ್ ಬಂದ ಮೇಲೆ ಸೋಸ್ಕೊಂಬ. ಹೇಳಿದ ಅರ್ಥ ಆತಿಲ್ಲ ನಾನು? ಅಮ್ಮರ, ಮತ್ತೆ ಚಾ ಮಾಡ್ಕೊಂಬರ್ಬೇಕನ್ರಿ ಈಗ? ಹ್ಞೂ, ಮತ್ತೆ ದಿನ ನಮ್ಮ ಮನ್ಯಾಗ ಹಂಗೆ ಕಂಟಿನ್ಯೂ ಚಾ ಮಾಡದ ನಾವು. ನಮ್ಮ ಮನ್ಯಾಗ ಚಾ ಕುಡಿಯೋರು ಭಾಳ ಮಂದಿ ಅದಾರ. ದಿನಕ್ಕೊಂದು 20 ಸಲ ಚಾ ಮಾಡಾಕಬೇಕು ಮನ್ಯಾಗ. ಹ್ಞೂನವ, ನಮಗೆ ಚಾ ಇಲ್ಲ ಅಂದ್ರೆ ಬಗೆನೇ ಹರಿಯಂಗಿಲ್ಲ. ಮತ್ತು ನೀನು ಆಗಲೇ ಮಾಡಿದ ಚಾನ ಸೋಸ್ಕೊಂಬರಕ್ಕೆ ಹೋಗ್ಬೇಡ, ನನಗೆ ಗೊತ್ತಾಕೈತಿ. ಚಾ ಒಂದ್ಸಲ ಮಾಡಿದ್ಮೇಲೆ ಇನ್ನೊಂದ್ಸಲ ಕಾಸಿದ್ರೆ ವಾಸನೆ ಬಂದ್ಬಿಡ್ತೈತೆ ಅದು. ಮತ್ತು ಆ ಥರ ಏನು ತಲೆ ಓಡ್ಸಕ್ಕೆ ಹೋಗ್ಬೇಡ ವಯವ್ವ ತಾಯಿ. ಚಲೋ ನತ್ತಂಗೆ ಸ್ಟ್ರಾಂಗಾಗಿ ಹೋಗಿ ಚಾ ಮಾಡ್ಕೊಂಬ. ಒಂಚೂರು ಏಲಕ್ಕಿ ಜಜ್ಜಿ ಹಾಕು, ಚಲೋ ಆಕೈತಿ, ಸ್ಟ್ರಾಂಗ್ ಆಕೈತಿ. ಸ್ವಲ್ಪ ಶುಂಠಿ ಗಿಂಟಿ ಜಜ್ಜಿ ಹಾಕು. ಏಲಕ್ಕಿ ಇಲ್ಲ ಬೇಡ, ಶುಂಠಿ, ಹಸಿ ಶುಂಠಿ ಇರ್ತೈತಲ್ಲ, ಅದನ್ನು ಚೆನ್ನಾಗಿ ಜಜ್ಜಿ ಚಾದಾಗ ಹಾಕಿ ಕುದಿಸು. ಮಸ್ತ್ ಕಥ ಕುದಿಸಿದೆ ಅಂದ್ರೆ ಹಂಗೆ ಶುಂಠಿ ಚಾ ಘಮ ಮಸ್ತ್ ಬರ್ತೈತಿ. ತಲೆನೋವು ಆಮೇಲೆ ಸುಸ್ತು ಎಲ್ಲನೂ ಕಿತ್ಕೊಂಡು ಹೋಗ್ಬಿಡ್ತೈತಿ. ಸರಿ ಆದ್ರೆ ಮರ, ತೊಗೊಂಬರ್ತೀನಿ. ಅಮ್ಮರ, ಒಂದು ಸ್ವಲ್ಪ ಜ್ಯೂಸ್ ಕುಡಿತೀರನ್ರಿ? ಬೇಡವ ಬೇಡ, ಈ ಜ್ಯೂಸ್ ಗೀಸ್ ಏನು ಬೇಡ, ನಾ ಚಾನ ಕುಡಿತೀನಿ. ಸರಿ ರಮ್ಮರ, ಹಂಗಾರೆ ನಾವು ಸ್ವಲ್ಪ ಆ ಕಡೆ ಹೋಗಿ ಹೊರಗಡೆ ಕೆಲಸ ಐತಿ, ಆ ಕೆಲಸ ಮುಗಿಸ್ಕೊಂತ ಅಲ್ಲೇ ಜ್ಯೂಸ್ ಕುಡಿತೀವಿ ರೀ. ಹಾಂ ಸರಿ ಆತವ. ಏನು ಯೋಚನೆ ಮಾಡಾಕುಂತಿಲ್ಲ? ಹಾಂ, ಏನಿಲ್ಲ. ಕವಿತಾ, ಏ ಕವಿತಾ. ಹಾಂ, ಬಂದೆ ಸವಿತಾ. ಅಯ್ಯಪ್ಪ, ಸಾಕಾಗೋಯ್ತಪ್ಪ ನನಗಂತೂ. ಇವ್ರು ಕೆಳಗಡೆ ಅಡ್ಡಾಡಿ ಏನು ಕೆಲಸ ಹೇಳ್ತಾರಪ್ಪ ಯಪ್ಪ ಇವರು. ಚಹಾ ಮಾಡ್ಕೊಂಬ ಅಂತಾರೆ, ಜ್ಯೂಸ್ ಮಾಡ್ಕೊಂಬ ಅಂತಾರೆ. ಒಂದು ತಪ್ಪಷ್ಟಿಗೆ ಒಂದು ಏನಾದರೂ ಕೆಲಸನ ಹೇಳ್ತಿರ್ತಾರೆ. 2 ನಿಮಿಷ ನನಗೆ ಕುತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ನನಗೆ ಸಾಕಾಗೋಯ್ತಪ್ಪ ದೇವ್ರೆ. ಅಪ್ಪ, ಬೆನ್ನೆಲ್ಲ ನೋಸಾಗೊಂಡ್ಬಿಟ್ಟೈತಿ. ಈ ಹೊಳಾದ ಸವಿತಾ ಜೊತೆ ನಾನು ಯಾಕಾದರೂ ಚಾಲೆಂಜ್ ಮಾಡಿದ್ನು ಏನೋ ಅಂತ ಅನ್ಸೋಗೊಂಡ್ಬಿಟ್ಟೈತಿ ನನಗಂತೂ. ಹೇಳ ಸವಿತಾ, ಏನೋ ಕರದಿಯಲ್ಲ?
ಅದು ನೀನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೋಬೇಕು ನೋಡು. ಯಾಕಂದ್ರೆ 1 ಗಂಟೆನಷ್ಟಿಗೆ ನನ್ನ ಗಂಡ ಬುತ್ತಿ ತೊಗೊಂಡು ಹೋಗಕ್ಕೆ ಬರ್ತೀನಿ ಅಂತ ನಾನು. ಅಷ್ಟ್ರಾಗ ಲಘು ಲಘುನ ಅಡುಗೆ ಮಾಡಿಬಿಡು. ಹಂಗೆ ಹಾಂ ಅಡುಗೆ ಅಷ್ಟು ಮಾಡಿ ಮುಗಿಸ್ಬಿಡು, ಸರಿನಾ? ಅಲ್ಲ ಸವಿತಾ, 1 ತಾಸು ಮಲ್ಕೊಂಡು ಎದ್ದೇಳ್ತೀನಿ, ಆಮೇಲೆ ಬೇಕಾದ್ರೆ ಬಂದು ಅಡುಗೆ ಮಾಡ್ತೀನಂತ. ಯವ್ವ ತಾಯಿ, ಟೈಮ್ ಏಟಾಗೈತೆ ಅಂತ ಮಾಡಿದಿ. ಆಗಲೇ 12 ಗಂಟೆ ಆಗಿ ಬಂದೈತಿ. ನೀನು 1 ಗಂಟೆನಷ್ಟಿಗೆ ಅಡುಗೆ ಎಲ್ಲ ರೆಡಿ ಮಾಡಬೇಕು, ಗೊತ್ತನ? ಅಲ್ಲ ಸವಿತಾ, ಈಗ ಹೆಂಗೋ ಬೆಳಿಗ್ಗೆ ಎಲ್ಲರೂ ತಾಲಿಪಟ್ಟು ತಿಂದಾರಲ್ಲ, ಯಾರಿಗೂ ಅಷ್ಟು ಹಸು ಇರೋಂಗಿಲ್ಲ. ಸಿಂಪಲಾಗಿ ಅನ್ನ ಸಾರು ಮಾಡಿಬಿಡ್ತೀನಿ ತಗೋ. ಅಯ್ಯೋ ಕವಿತಾ, ನಮ್ಮ ಮನ್ಯಾಗ ಅನ್ನ ಸಾರಷ್ಟ ಯಾರೂ ತಿನ್ನಂಗಿಲ್ಲ, ರೊಟ್ಟಿ ಬೇಕಾ ನಮ್ಮ ಮನ್ಯಾಗ. ಅಯ್ಯೋ ಕವಿತಾ, ಏನು ನೀನು ಅಡುಗೆದು ಏನು ಮಾಡ್ಬೇಕಂತ ಕೇಳಲಾರ್ದೆ ನಿನಗೆ ನೀನೇ ನಿರ್ಧಾರ ತೊಗೊಂಡ್ಬಿಟ್ರೆ ಹೆಂಗೆ ಹೇಳು? ಮತ್ತು ಅಡುಗೆ ಏನು ಮಾಡ್ಬೇಕು ಇವಾಗ? ಬಿಸಿ ಬಿಸಿ ರೊಟ್ಟಿ ಮಾಡು, ಅನ್ನ ಮಾಡು, ಪುಂಡಿ ಸೊಪ್ಪು ಐತಿ, ಪುಂಡಿ ಸೊಪ್ಪು ಹಾಕಿ ಚೆನ್ನತ್ತಂಗೆ ಬ್ಯಾಡಿ ಸಾರು ಮಾಡು. ಹಂಗೆ ಅದ ಪುಂಡಿ ಸೊಪ್ಪಿಂದ ಚಟ್ನಿ ಮಾಡು. 2 ಥರ ಪಲ್ಯ ಮಾಡು, ಒಂದು ಕಾಳು ಪಲ್ಯ, ಇನ್ನೊಂದು ಯಾವ್ದಾರ ಬೆಂಡೆಕಾಯಿ ಚೌಳಿಕಾಯಿ ಐತೆ ನೋಡಿ ಮನ್ಯಾಗ, ನಿಂಗೆ ಯಾವ್ದು ಅನಿಸ್ತೈತಿ ಅದನ್ನು ಮಾಡು. ಮತ್ತು ಹಂಗೆ ಒಂದು ಯಾವ್ದಾರ ಸ್ವೀಟ್ ಮಾಡು. ಇದು ಚಪಾತಿ ಹುಗ್ಗಿನಾರ ಮಾಡು, ಇಲ್ಲ ಸೌಗಿ ಪಾಯಸನಾರ ಮಾಡು, ಯಾವ್ದಾರ ಒಂದು ಸ್ವೀಟ್ ಮಾಡಿಬಿಡು. ಹಂಗೆ ಶೇಂಗಾ ಪುಡಿ ಖಾಲಿ ಆಗೋಗ್ಬಿಟ್ಟೈತೆ ನೋಡಿ ಮನ್ಯಾಗ, ಹಂಗೆ ಶೇಂಗಾ ಪುಡಿ ಒಂದಿಷ್ಟು ಮಾಡಿಬಿಡು. ಇಷ್ಟು ಮಾಡಿಬಿಡು ಸಾಕು ಸದ್ಯಕ್ಕೆ. ಅಯ್ಯ ಏನಾತ ಯವ್ವ ನಿನಗೆ ಆ ನಮ್ನಿ ಬಿದ್ದಿಲ್ಲ ಎದ್ರ ಮೇಲೆ? ಅಲ್ಲ ಸವಿತಾ, ಇಷ್ಟೊಂದು ಅಡುಗೆ ಮಾಡ್ಬೇಕಾ ಇವಾಗ ಮಧ್ಯಾಹ್ನಕ್ಕೆ? ಅಪ್ಪ, ಇಷ್ಟೊಂದು ಅಡುಗೆ ನನ್ನ ಕೈಯಾಗ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಮಾಡೋದಕ್ಕಾಗೋದಿಲ್ಲ ಅಂದ್ರೆ ನಡೆಯೋದೇ ಇಲ್ಲ, ನೀ ಮಾಡಬೇಕು. ಅಲ್ಲ ನಮ್ಮ ಮನ್ಯಾಗ ಅಷ್ಟು ಥರ ವೆರೈಟಿ ಅಡುಗೆ ಮಾಡ್ತಾರೆ, ಇಷ್ಟು ಥರ ವೆರೈಟಿ ಅಡುಗೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಈ ಥರ ಒಂದೇ ಇದ್ರೆ ನಡೆಯೋದಿಲ್ಲ ಅಂತ ನಾವು ಅಡುಗೆ ಮಾಡಿದಾಗೆಲ್ಲ ಮಾತಾಡ್ತಿರ್ತಿದ್ದಿ. ಈಗ ನೀನು ಮಾಡಕ್ಕೆ ಕಳ್ತಿದ್ದೇನೆ? ಹಂಗಲ್ಲ ಸವಿತಾ, ನನಗೆ ಒಬ್ಬಿಕೆಗೆ ಇಷ್ಟಕ್ಕೊಂದು ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಅದು 1 ತಾಸಲ್ಲಿ ಸಾಧ್ಯನೇ ಇಲ್ಲ. ನಿನಗೆ ಒಬ್ಬಿಕೆ ಈ ಕೈಯಲ್ಲಿ ಆಗಲ್ಲ ಅನ್ನೋದು ನನಗೂ ಚಂದನ ತಂಗೆ ಗೊತ್ತೈತಿ. ಅದರಲ್ಲ ನಿನ್ನ ಮುದ್ದಿನ ಇಬ್ಬರು ಅತ್ತಿಯರು, ನಿಮ್ಮ ಅತ್ತಿಯರ ಸಹಾಯ ತಗೋ. ಹಂಗೆ ನಿನ್ನ ಮುದ್ದಿನ ನಾದ್ನಿಯರು ಅದಾರಲ್ಲ, ಯಾರು ಜಯ ಮತ್ತು ಯಾರಕ್ಕೆ ಗೌರಿ, ಅವರಿಬ್ರದ್ದು ಸಹಾಯ ತಗೋ, ನಡಿತೈತಿ. ಎಷ್ಟು 5 ಜನ ಆದರೆ 5 ಜನ ಸೇರಿ ಮಸ್ತ್ ರುಚಿಯಾಗಿ ನಾ ಈಗೇನು ಅಡುಗೆ ಹೇಳೀನಿ ಅದಿಷ್ಟು ಮಾಡ್ಬೇಕು. ಹಂಗೆ ಒಂದು ಸ್ವಲ್ಪ ಹಪ್ಪಳ ಸಂಡಿಗೆ ಅದ ನೋಡು, ಅವನ್ನ ಕರೆದ್ಬಿಡು ಸಾಕು. ನಾನೇನು ನಿನಗೆ ಒಬ್ಬೇಕಿಗೆ ಮಾಡಂತ ಅನ್ನ ಇಲ್ಲ, ಅದರಲ್ಲ ನಿನ್ನ ಮುದ್ದಿನ ಅತ್ತಿಯರು ನಾದ್ನಿಯರು ಅವ್ರನ್ನ ಕರ್ಕೊಂಡು ಆರಾಮಾಗಿ ಮಾಡು, ಫಟಾಫಟ್ಟನಂಗೆ ಮಾಡಿ ಮುಗಿಸ್ಬಿಡ್ಬೇಕಾ? ಅಯ್ಯೋ ಸವಿತಾ, ಇಷ್ಟೊಂದು ಅಡುಗೆ ಅಮ್ಮ ಆಗೋದಿಲ್ಲಪ್ಪ. ನೀನು ಹೇಳಿದ್ದು ಕೇಳಿನ ನನಗೆ ತಲೆ ಸುತ್ತ ಬಂದಂಗೆ ಹಾಕುಂತೈತಿ. ಅಂಥದ್ರಲ್ಲಿ ಇಷ್ಟೊಂದು ಅಡುಗೆ ಹೆಂಗೆ ಮಾಡಲಿ ನಾನು? ಹೆಂಗೆ ಮಾಡಲಿ ಅಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾ ಅಂತೂ ಹೇಳೀನಿ, ಈಗ 12 ಆಗೈತಿ. ಇನ್ನೊಂದು 15 ನಿಮಿಷ 12 ಗಂಟೆ ಆಕೈತಿ. 1 ಗಂಟೆನಷ್ಟಿಗೆ ಅಡುಗೆ ಎಲ್ಲ ರೆಡಿ ಇರಬೇಕು. ಏನಾದರೂ ರೆಡಿ ಇರಲಿಲ್ಲ ಅಂತಂದ್ರೆ ಮತ್ತು ಟಾಸ್ಕ್ ನಾಳೆಗೆ ಕಂಟಿನ್ಯೂ ಆಗುತ್ತೆ. ಓಕೆನಾ? ಯಪ್ಪ ದೇವ್ರೆ, ನಾ ಯಾಕಪ್ಪ ಈ ಚಾಲೆಂಜ್ ಮಾಡಿದ್ನು? ನನಗಂತೂ ಸಾಕಾಗೋಗ, ತಲೆಯೆಲ್ಲ ದಿಮ್ಮನ್ನ ಕುಂತುಬಿಟ್ಟೈತಪ್ಪ. ಇಷ್ಟೊಂದು ಅಡುಗೆ ಮಾಡ್ಬೇಕಾ? ಅದು ಮನೆಯಲ್ಲಿ? ಇದೇನು ಹೋಟೆಲಾ ಅಥವಾ ಮನೇನಾ? ಅತ್ತೆ ಬೇಗ ಬರ್ರಿ ಇಲ್ಲಿ. ಏನಾತವ ಕವಿತಾ, ಏನಾರು ಬೇಕಿತ್ತಾ? ಅದು ಅತ್ತೆ, ನಾನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು, ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಮಧ್ಯಾಹ್ನಕ್ಕೆ ಅನ್ನ ಸಾರು ಏನಾರು ಒಂದು ಮಾಡಿದ್ರೆ ಆತು ಬಿಡವ. ಅಯ್ಯೋ ಅತ್ತೆ ಇಲ್ಲ, ಅದು ಮಧ್ಯಾಹ್ನಕ್ಕೆ ರೊಟ್ಟಿ, 2 ಥರ ಪಲ್ಯ, 2 ಥರ ಚಟ್ನಿ, ಅನ್ನ, ಬೇಳೆ ಸಾರು, ಯಾವುದಾದ್ರೂ ಒಂದು ಪಾಯಸ, ಸಂಡಿಗೆ ಮತ್ತು ಶೇಂಗಾ ಪುಡಿ, ಇಷ್ಟೆಲ್ಲ ಮಾಡಬೇಕತ್ತೆ ನಾನಿವತ್ತು. ಅತ್ತೆ, ನಾ ಅಡುಗೆ ರೂಮಲ್ಲಿ ಇರ್ತೀನಿ, ನೀವು ಬೇಗ ಬಂದುಬಿಡ್ರಿ, ಲಘುನ ಚಲೋ ಮಾಡಿಬಿಡನ್ರಿ. 1 ಗಂಟೆನಷ್ಟಿಗೆ ಅಡುಗೆ ಎಲ್ಲ ಮುಗಿಸ್ಬಿಡ್ಬೇಕು. ಯಾಕ ನೀನು ಸೊಸಿ ಏನು ಅನ್ಕೊಂಡು ನನಗೆ? ನಂಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗಂಗಿಲ್ಲ ಬೇ. ನಾ ಮಾತ್ರ ಈಗ ಊರಿಗೆ ಹೋಗ್ಬಿಡ್ತೀನಿ, ಇದೆಲ್ಲ ನೀವ ಮಾಡ್ಕೊಂಡು ಕೂತೋರೆ ಬೇ. ಐತಾನೆ ಏನಿಲ್ವೇ ಮುಂಜಾನೆ ಒಂದು 20 ರಿಂದ 25 ಜನಕ್ಕೆ ತಾಲಿಪಟ್ಟು ಮಾಡಿ ಹಾಕೈತಿ. ದನೇ ಅಂತ ಇನ್ನೂ ಕುತ್ಕೊಂಡಿಲ್ಲ. ಆಗಲೂ ಇಷ್ಟು ದಲ್ಲಿ ಇಷ್ಟು ಹೇಳಾಕೊಂತಾರೆ. ಅಲ್ಲಿ ನೋಡಿದ್ರೆ ಹಿತ್ತಲ್ದಾಗ ಒಂದು ರಾಶಿ ಬಾಂಡೆ ಬಿದ್ದಾವೆ. ಇಷ್ಟೆಲ್ಲ ನನ್ನ ಕೈಯಾಗ ಮಾಡೋಕ್ಕಾಗಲ್ಲ ಬೇ. ನಾ ಊರಿಗೆ ಹೋಗ್ತೀನಿ ಇವತ್ತು. ನೀನು ನಿನ್ನ ಮುದ್ದಿನ ಸೊಸಿ ಏನಾರ ಮಾಡ್ಕೊಂಡು ಕೂತುವರಿ, ನಿಂದು ಅತಿಯಾಗೈತಿ ಅಲ್ವೇ? ಆಕೆಗೆ ಕೆಲಸ ಹೇಳ್ಬೇಕು ನೀನು. ಅದನ್ನು ಬಿಟ್ಟು ನಿನ್ನ ಸೊಸಿ ಜೊತೆ ಸೇರಿ ನೀನು ಮಾಡಕೊಂತಿಲ್ವೇ? ಲೇ ಒಂದು ಸ್ವಲ್ಪ ಮೆತ್ತಗೆ ಮಾತಾಡಲಿ. ನಮ್ಗೆ ಅದಕ್ಕೆ ಜೋರಾಗಿ ಹರ್ಕೊಂಡು ಕುಂತಿದ್ದಿ. ಮತ್ತಿನ್ನೇನು ಬೇ, ಮುಂಜಾನಿಂದ ಎದ್ದ ಕೈ ಪುರ್ಸೊತ್ತಿಲ್ಲ, ಒಂದೇ ಸಮನ ಕೆಲಸ ಅಡುಗೆ ಮನೆ ಅನ್ನೋದು ನಮ್ಮನೆ ಹರಿವಿತ್ತು. ಅಷ್ಟು ಸ್ವಚ್ಛ ಮಾಡೋಷ್ಟಿಗೆ ನಡ ಅನ್ನೋದು ಬಿದ್ದು ಹೋತು ನನಗೆ. ಇನ್ನು ದನೇ ಅಂತ ಇನ್ನೂ ಕುತ್ಕೊಂಡಿಲ್ಲ, ಆಗಲೇ ಕರೆದ ಬಿಟ್ಲೆ ನೀನು ಸೊಸಿ ಇದು ಮಾಡಂಬರ್ರಿ ಅತ್ಯಾರ ಅಂತಂದು. ಇಷ್ಟೆಲ್ಲ ಮಾಡೋದು ಆಕೈತನ್ನೇ? ನಂಗೆ ಕೈಯಾಗಂಗಿಲ್ಲ. ನಾ ಊರಿಗೆ ಹೋಗ್ತೀನಂದ್ರೆ ಊರಿಗೆ ಹೋಗ್ತೀನಿ ಆಟ. ನೀನು ನಿನ್ನ ಸೊಸಿ ಏನಾರು ಯಾಕೆ ಮಾಡ್ಕೋ. ಅಲ್ಲ ನಿನ್ನ ಸೊಸಿ ನೀನು ಕೆಲಸ ಹೇಳ್ಬಿಟ್ಟು ನೀನೇ ನಿನ್ನ ಸೊಸಿ ಜೊತೆ ಸೇರಿ ಕೆಲಸ ಮಾಡಕುಂತಿಲ್ವೇ? ಲೇ 1 ನಿಮಿಷ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳ.
ನಾನು ಕೇಳಂಗಿಲ್ಲ ಅಂದ್ರೆ ಕೇಳಂಗಿಲ್ಲ. ನಾನು ಯಾಕೆ ಕೇಳ್ಬೇಕು? ನನ್ನ ಕೈಯಾಗ ಕೆಲಸ ಮಾಡೋಕ್ಕಾಗಂಗಿಲ್ಲ. ನಾನು ನಮ್ಮ ಊರಿಗೆ ಹೋಗ್ತೀನಿ. ಜಯ ಎಲ್ಲದಾಳವಳು ಆಕಿನ ಕರ್ಕೊಂಡು ನಾನು ನಮ್ಮ ಊರಿಗೆ ಹೋಗ್ತೀನಿ. ನೀನು ನಿನ್ನ ಸೊಸಿ ಏನಾರು ಮಾಡ್ಕೊಂಡು ಕೂತ್ಕೋ. ನಿನ್ನ ಸೊಸಿನ ಉಪ್ಪು 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 ಮಾಡಿ ಇಡು. ಇನ್ನೊಂದಿಷ್ಟು ಮನೇಲಿ ಓಷ್ಟು ಕೆಲಸ ನಿನಗೆ ಹಚ್ತಾ ಅವಾಗ ಮಾಡ್ಕೊಂತ ಕೂತ್ಕೊಳಂತೆ ಅಂತಿಲ್ಲೇ. ಲೇ ಒಂದು ನಿಮಿಷ ನನ್ನ ಮಾತರ ಕೇಳಲಿ. ಇಷ್ಟು ದಿನ ಕೇಳಿ 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 ಸಾಕಾಗೋಗೈತಿ. ಇನ್ನು ಮಾತ್ರ ನಾನು ಯಾರ ಮಾತನ್ನ ಕೇಳಂಗಿಲ್ಲ. ನಾನು ನಮ್ಮ ಊರಿಗೆ ಹೋಗ್ತೀನಿ.